ನಮಸ್ಕಾರ ರೈತ ಬಂದವರೇ, ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಸ್ವಾಗತ. ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ ಅಂತ ಹೇಳ್ತಾ, ಸೊ ನಾನಿವತ್ತು ನಮ್ಮ ಬೆಂಗಳೂರಿನ ಮನೆಯ ಬಾಲ್ಕನಿಯಲ್ಲಿ ಒಂದಷ್ಟು 4 ಪಾಟ್ಗಳನ್ನ ಇಟ್ಟಿದ್ದೀನಿ. ಸೊ ಇಲ್ಲಿ ಏನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಸೊ ನಾವು ಈ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಹೇಗೆ ಈ ಉಪಕಾರಿ ಕೀಟಗಳು ಅಥವಾ ರೈತ ಮಿತ್ರ ಕೀಟಗಳು ಅಂತ ನಾವೇನಂತೀವಿ, ಅವುಗಳು ಹೇಗೆ ಆಹ್ವಾನಗೊಳ್ತವೆ, ಅವುಗಳಿಗೆ ಹೇಗೆ ಒಂದು ನೆಲೆಗಟ್ಟನ್ನು ಕಟ್ಕೊಟ್ರೆ, ಒಂದು ಹ್ಯಾಬಿಟ್ಯಾಟನ್ನು ಕಟ್ಕೊಟ್ರೆ ಅವುಗಳು ಹೇಗೆ ಬಂದು ಇಲ್ಲಿ ಅವುಗಳು ಸಹ ಒಂದು ನೆಲೆಯನ್ನು ಕಂಡುಕೊಳ್ತವೆ ಅನ್ನೋ ಒಂದು ನಿದರ್ಶನ ತೋರಿಸೋದಕ್ಕೆ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾನು ಇಲ್ಲಿ ನೋಡ್ತಾ ಇರೋಗೆ, ಇಲ್ಲಿ ಪಾಟ್ಗಳಲ್ಲಿ ನಾನು 3 ಪಾಟ್ ಇಟ್ಟಿದ್ದೀನಿ. ಇಟ್ಸ್ ಜಸ್ಟ್ ಒಂದು 3 ರಿಂದ 4 ಸ್ಕ್ವೇರ್ ಫೀಟ್ ಜಾಗ ಅಷ್ಟೇ ಇಲ್ಲಿ. ಸೊ 4 ಪಾಟ್ ಇಟ್ಟಿದ್ದೀನಿ. ಅದರಲ್ಲಿ 3ರಲ್ಲಿ ಕರಿಬೇವನ್ನ ಬೆಳೆಸಿದ್ದೀನಿ, 1ರಲ್ಲಿ ಗುಲಾಬಿ ಬೆಳೆಸಿದ್ದೀನಿ. ಸೊ ಇಲ್ಲಿ ಸಂರಕ್ಷಣಾ ಕೃಷಿ ಪದ್ಧತಿಗಳ ತತ್ವಗಳಾದ ಮಿನಿಮಮ್ ಸಾಯಿಲ್ ಡಿಸ್ಟರ್ಬೆನ್ಸು, ಮಲ್ಚಿಂಗು ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಕರಿಬೇವು ಬೆಳೆದಿದೆ, ಅದ್ರ ಬುಡದಲ್ಲಿ ಏನೇನು ಕಳೆ ಗಿಡಗಳು ಅಥವಾ ಯಾವುದೇ ಬಂದಿದ್ದಂಥದನ್ನು ಹಾಗೆ ಬಿಟ್ಟಿದ್ದೀನಿ. ತುಂಬ ಯಥೇಚ್ಛವಾಗಿ ಬೆಳೆದ್ರೆ ಅದನ್ನು ಕಟ್ ಮಾಡಿ ಮಲ್ಚ್ ಮಾಡಿದ್ದೆ. ಸೊ ಒಂದಷ್ಟು ನಾನು ವೈವಿಧ್ಯತೆ ಇರಲಿ ಅಂತೇಳಿ, ಈಗ ನೋಡಿ ಇಲ್ಲಿ ಮೆಣಸಿನಕಾಯಿ ಹಾಕಿದ್ದೀನಿ, ಇಲ್ಲಿ ಒಂದು ತಗಣಿ ಗಿಡ ಹಾಕಿದ್ದೀನಿ. ಸೊ ಹೀಗೆ ನಾನು ಹಾಕಿದ್ದ ಒಂದಷ್ಟು ಪಕ್ಷಿಗಳು ಈ ಒಂದು ಇಲ್ಲಿ ಆವಾಸ ಸ್ಥಾನ ಇದೆ ಅಂತ ಹೇಳಿ ಮನಗಂಡು ಪಕ್ಷಿಗಳು ಬಂದು ಪಕ್ಷಿಗಳಲ್ಲಿ ಒಂದು ಬಸಳೆ ಸೊಪ್ಪನ್ನು ಹಾಕಿದ್ದಾವೆ. ಹಾಗೆ ಇಲ್ಲಿ ಗಣಿಕೆ ಸೊಪ್ಪನ್ನು ಸಹ ಹಾಕಿತ್ತು, ಬೀಜವನ್ನು ಬಿತ್ತನೆ ಮಾಡೋಗಿತ್ತು. ಬಸಳೆ ಸೊಪ್ಪು, ಅದು ಮಲಬಾರ್ ಸ್ಪಿನಾಚು. ಸೊ ಈ ರೀತಿಯಾದಂತಹ ಒಂದು ಆವಾಸ ಸ್ಥಾನ, ಹ್ಯಾಬಿಟ್ಯಾಟನ್ನು ಕಲ್ಪಿಸ್ಕೊಟ್ರೆ, ಸೊ ಹೇಗೆ ಈ ಫಾನಲ್ ಡೈವರ್ಸಿಟಿ, ಇಲ್ಲಿ ಸಸ್ಯ ಸಂಕುಲದಲ್ಲಿ ಜೀವ ವೈವಿಧ್ಯತೆ ಹೆಚ್ಚಾದರೆ ಹೇಗೆ ಪ್ರಾಣಿ ಸಂಕುಲದಲ್ಲೂ ಅವುಗಳು ಆಹ್ವಾನಗೊಂಡು ಅವುಗಳು ಸಹ ಇಲ್ಲಿ ವೈವಿಧ್ಯತೆಯನ್ನು ರೂಪಿಸ್ಕೊತವೆ ಅನ್ನೋದು ಇದೊಂದು ನಿದರ್ಶನ. ಸೊ ನೋಡಿ, ಈ ಜಾಗ ಇದು ಬೆಂಗಳೂರಿನ ಇಲ್ಲಿ ದಕ್ಷಿಣಕ್ಕೆ ಹೋದರೆ ಇದು ವಿದ್ಯಾರಣ್ಯಪುರ. ಈ ದಕ್ಷಿಣದಲ್ಲಿ ತುಂಬ ಟ್ರಾಫಿಕ್ ಜಾಗ ಇರುವಂಥದ್ದು, ತುಂಬ ಟ್ರಾಫಿಕ್ ಇದೆ, ಮತ್ತು ಸುತ್ತಮುತ್ತಲು ಎಲ್ಲ ಕಾಂಕ್ರೀಟೇ. ಸೊ ಉತ್ತರಕ್ಕೆ GKVK ಕ್ಯಾಂಪಸ್ ಇದೆ, ಜಸ್ಟ್ ಒಂದು 500-10 ಕಿಲೋಮೀಟ್ರ್ ದೂರದಲ್ಲಿ, 10 ಕಿಲೋಮೀಟ್ರ್ವರೆಗೂ ಮತ್ತೆ ಎಲ್ಲ ಕಾಂಕ್ರೀಟೇ. ಸೊ GKVK ಕ್ಯಾಂಪಸ್ ಅದು ಜೀವ ವೈವಿಧ್ಯತೆ ತಾಣ ಅದು. ಸೊ ಅವುಗಳೆಲ್ಲ ಅಲ್ಲಿಂದ ಬರ್ಬೋದು. ಆದರೆ ಈ ಕೀಟಗಳು, ಈ ಪಕ್ಷಿಗಳು, ಇವುಗಳೆಲ್ಲ ಯಾವ್ಯಾವ ಕೀಟಗಳು ಅಂತ ಹೇಳಿ ನಾನು ಪಿಕ್ಚರ್ಸ್ನ ತೋರಿಸ್ತೀನಿ. ಸೊ ಅವುಗಳೆಲ್ಲ ಅಲ್ಲಿಂದ ಬರ್ಬೋದು, ಆದರೆ ಅವುಗಳು ಗ್ರಹಿಸಿದವಲ್ಲ. ಸೊ ಇಲ್ಲಿ ಒಂದು ಹ್ಯಾಬಿಟ್ಯಾಟ್ ಇದೆ ಅಂತ ಹೇಳಿ ಅವುಗಳು ಗ್ರಹಿಸ್ಕೊಂಡು ಇಲ್ಲಿಗೆ ಬಂದು ಅವುಗಳ ಪ್ರೆಡೇಟರ್, ಜನರಲ್ ಪ್ರೆಡೇಟರ್ಸ್ ಇರ್ಬೋದು. ಸೊ ಸಾಕಷ್ಟು ಇವಾಗ ಜೇಡಗಳು ಬರ್ತವೆ, ಮತ್ತು ಈ ಪ್ರೇಯಿಂಗ್ ಮ್ಯಾಂಟಿಸ್ ಒಂದೆರಡು ಸರಿ ನೋಡಿದ್ದೀನಿ ನಾನು. ಸೊ ಪ್ರೇಯಿಂಗ್ ಮ್ಯಾಂಟಿಸ್ ನೋಡಿದಾಗ ನನಗೆ ಅವತ್ತಾದಂಥ ಆನಂದ ಅಷ್ಟಿಷ್ಟಲ್ಲ. ಸೊ ಇಷ್ಟು ಒಂದು ಸಣ್ಣ ಜಾಗದಲ್ಲಿ ಅದು ಪ್ರೇಯಿಂಗ್ ಮ್ಯಾಂಟಿಸ್ ಬರ್ತದೆ. ಆಮೇಲೆ ಸ್ವ್ಯಾಲೋಟೈಲ್ ಬಟರ್ಫ್ಲೈ ಬರ್ತದೆ. ಪಕ್ಷಿ ಬಂದು ಆ ಗಣಿಕೆ ಸೊಪ್ಪು ಬಂದಾಗ ಅದರಲ್ಲಿ ಬರುವಂತಹ ಈ ಬ್ಲ್ಯಾಕ್ ಬೆರ್ರಿ ಅದನ್ನು ಆಹಾರವಾಗಿ ತಿನ್ಕೊಂಡು ಹೋಗ್ತದೆ. ಸೊ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಇಷ್ಟು ಸಣ್ಣ ಜಾಗದಲ್ಲಿ ಸೊ ಇಷ್ಟು ಒಂದು ಹ್ಯಾಬಿಟ್ಯಾಟ್ ಇದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವುಗಳು ಗ್ರಹಿಸ್ಕೊಂಡು ಇಲ್ಲಿಗೆ ಬರೋದಾದರೆ, ನಮ್ಮ ತೋಟಗಳು ಎಕರೆಗಟ್ಟಲೆ ಇರ್ತವೆ. ಸೊ ಅಲ್ಲಿ ನಾವು ಒಂದು ಸರಿಯಾದಂತಹ ಒಂದು ವಾತಾವರಣ, ಮೈಕ್ರೋ ಕ್ಲೈಮೇಟು ಅವುಗಳನ್ನು ಕಲ್ಪಿಸ್ಕೊಟ್ರೆ, ಒಂದು ಆವಾಸ ಸ್ಥಾನವನ್ನು ಕಲ್ಪಿಸ್ಕೊಟ್ರೆ, ಸೊ ಅಲ್ಲಿಗೆ ಈ ಈ ಉಪಕಾರಿ ಕೀಟಗಳು, ರೈತ ಮಿತ್ರ ಕೀಟಗಳು, ಪಕ್ಷಿಗಳು ಬರದೇ ಇರ್ತವ. ಸೊ ಹಾಗಾಗಿ ನಾವು ಮನಸ್ಸು ಮಾಡಬೇಕು, ಏನಕ್ಕೆ ಈ ಉಳುಮೆನ ಮಾಡದೇ ಇರುವಂಥದ್ದು, ಮಲ್ಚಿಂಗ್ ಮಾಡುವಂಥದ್ದು, ಅಂದರೆ ಅನಾವಶ್ಯಕವಾಗಿ ಉಳುಮೆಯನ್ನು ಮಾಡದೇ ಇರುವಂಥದ್ದು. ಸೊ ಬೆಳೆಯಲ್ಲಿ ವೈವಿಧ್ಯತೆಯನ್ನು ಹಾಕ್ಕೊಂಡ್ರೆ, ಅಥವಾ ಕಳೆಯನ್ನು ನಿರ್ಮೂಲನೆ ಮಾಡ್ದೇ ಕೇವಲ ನಿರ್ವಹಣೆ ಮಾಡಿಕೊಂಡು ಬೇಕಾದಷ್ಟು ನಿರ್ವಹಣೆ ಮಾಡಿಕೊಂಡ್ರೆ ಸಾಕಷ್ಟು ಅಲ್ಲೇ ಜೀವ ವೈವಿಧ್ಯತೆ ಸೃಷ್ಟಿಯಾಗ್ತದೆ. ಅಲ್ಲಿಗೆ ಬರುವಂತಹ ಯಾವುದೇ ಕೀಟ ಬಾಧೆಗಳಿರಲಿ ಅದನ್ನು ನಾವು ಒಂದು ಹತೋಟಿಯಲ್ಲಿಟ್ಟು ಆ ಕೀಟದ ಸಂಖ್ಯೆಯಲ್ಲಿ ಒಂದು ಸಮತೋಲನ ಕಾಪಾಡ್ತದೆ, ಎಕಾಲಜಿಕಲ್ ಬ್ಯಾಲೆನ್ಸ್ ಉಂಟಾಗ್ತದೆ. ಸೊ ಹಾಗಾಗಿ ಇದೊಂದು ನಿದರ್ಶನ ನಿಮಗೆ ತೋರಿಸ್ತಾ ಇರೋದು. ಬಾಯಲ್ಲಿ ಮುಂದೆ ಬಸಳೆ ಸೊಪ್ಪನ್ನು ತೋರಿಸ್ತೀನಿ ನೋಡಿ. ನಾನು ಹಾಕಿದ್ದಲ್ಲ, ಇದೆಲ್ಲಿಂದ ಬಂತು? ಇದು ಮಲಬಾರ್ ಸ್ಪಿನಾಚ್ ಇದು. ಸೊ ಇದು ಪಕ್ಷಿ ತಂದು ಹಾಕಿದ್ದು. ಇದು ನಾವು ಇಲ್ಲಿ ನೋಡಿರಿ ಬ್ಲ್ಯಾಕ್ ಬೆರ್ರೀಸ್ ಬಿಟ್ಟಿದೆ. ಈ ಬೀಜವನ್ನು ಹಾಗೆ ಹಾಕಿದರೆ ಅದು ಹುಟ್ಟೋದೇ ಇಲ್ಲ. ಅದೇ ಇದು ಈ ಪಕ್ಷಿಯ ಗಟ್ಟು ಮೂಲಕ ಪಾಸಾಗಿ ಅಲ್ಲಿ ಬಿದ್ದರೆ, ಅಂದರೆ ಅದು ಪಕ್ಷಿಯ ಪೂಪ್ ಮೂಲಕ ಬಂದಿರುವಂಥದ್ದು ಅದು. ಸೊ ಇಲ್ಲಿ ಶಂಖಪುಷ್ಪ ಹಾಕೊಂಡಿದ್ದೀನಿ.
ಸೊ ಇದು ನಾನೇ ಹಾಕಿದ್ದು, ಹಿಂದೆ ಚಪ್ರದವರೇ ಇತ್ತು. ಸೊ ಇವುಗಳೆಲ್ಲ ಇಲ್ಲಿ ನೋಡಿ, ಇಲ್ಲಿ ಕರಿಬೇವು ಸಹ ಈ ಒಂದು ಜಾತಿ ಇದು ಹೂವು ಬಿಡ್ತದೆ. ಸೊ ಈ ಹೂವದ ಮಕರಂದಕ್ಕೋಸ್ಕರ ಅವು ಬರ್ತವೆ. ಸೊ ಹೀಗೆ ನಾವು ಈ ಉಪಕಾರಿ ಕೀಟಗಳಿಗೆ ಏನು ಬೇಕು, ಮುಖ್ಯವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಂರಕ್ಷಣಾ ಕೃಷಿ ಪದ್ಧತಿಯ ಮಹತ್ವಗಳು. ಅದು ಸಂರಕ್ಷಣಾ ಜೈವಿಕ ನಿಯಂತ್ರಣಕ್ಕೆ ಒಂದು ದಾರಿ ಮಾಡಿಕೊಡ್ತದೆ, ಅಂದರೆ ಕನ್ಸರ್ವೇಷನ್ ಬಯೋಲಾಜಿಕಲ್ ಕಂಟ್ರೋಲ್ಗೆ ದಾರಿ ಮಾಡಿಕೊಡ್ತದೆ. ಅವುಗಳಿಗೇನು ಬೇಕು, ಪೋಲನ್ನು ಪರಾಗ. ಸೊ ಅವನ್ನ ಅರಸ್ಕೊಂಡು ಇಲ್ಲಿ ಬರ್ತವೆ. ಸೊ ಹಾಗಾಗಿ ಅವುಗಳಿಗೊಂದು ನೆಲೆಗಟ್ಟನ್ನು ಕಟ್ಕೊಡೋಣ. ಒಂದು ಈ ಕೀಟ ಬಾಧೆಯ ನಿರ್ವಹಣೆಯಲ್ಲಿ ಮತ್ತಷ್ಟು ಸುಸ್ಥಿರತೆಯನ್ನು ಹೊಂದೋಣ ಅಂತ ಹೇಳ್ತಾ ನಾನು ತಲುಪಿಸ್ಬೇಕಾದ್ರೆ, ಇದೊಂದು ಟ್ರಿವಿಯಲ್ ಅನ್ನಿಸ್ಬೋದು. ಸೊ ಇದೊಂದು ತುಂಬ ಚಿಕ್ಕ ವಿಚಾರ ಅನಿಸ್ಬೋದು, ಏನು ಇಷ್ಟು ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ಅಂತೇಳಿ. ಬಟ್ ಐ ಡು ನಾಟ್ ಹೆಸಿಟೇಟ್ ಟು ಶೋ. ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಇದರಿಂದ. ಒಂದು ಸಣ್ಣ ಜಾಗದಲ್ಲಿ ಇದು ಮಾಡಿದರೂ ಕೂಡ ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ನಾನು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಲಿಲ್ಲ. ಸುತ್ತಮುತ್ತ ನಿಮಗೆ ಟ್ರಾಫಿಕ್ದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಇಷ್ಟು ಟ್ರಾಫಿಕ್ ಇದ್ರೂ, ಇಷ್ಟು ಕಾಂಕ್ರೀಟ್ ಜಂಗಲ್ ಆಗಿದ್ರೂ ಕೂಡ ಸೊ ಇವುಗಳು ಇಲ್ಲಿಗೆ ಬರ್ತವೆ ಅಂತಂದರೆ ಇವುಗಳ ಇಂಪ್ಯಾಕ್ಟ್ ಎಷ್ಟಾಗಿದೆ ನೀವು ಊಹೆ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಮ್ಮ ಹಳ್ಳಿಗಾಡಿನಲ್ಲಿ, ನಮ್ಮ ಸ್ವಚ್ಛಂದ ಪರಿಸರದಲ್ಲಿ ಅವುಗಳೆಲ್ಲ ನಾವು ಒಂದು ಸರಿಯಾದಂತಹ ಮೈಕ್ರೋ ಕ್ಲೈಮೇಟನ್ನು ಕಲ್ಪಿಸ್ಕೊಟ್ರೆ ಅವು ಬರ್ದೇ ಇರ್ತಾವೆ. ಸೊ ಹಾಗಾಗಿ ಖಂಡಿತವಾಗೂ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ತೆಂಗಿನಲ್ಲಿ ನುಸಿ ಪೀಡೆ ರೋಗ ಅಂದರೆ ಎಲ್ಲರೂ ರೋಗ ಅಂದು ಅದೇ ಬರ್ತದೆ. ನುಸಿ ಪೀಡೆಯ ನಿರ್ವಹಣೆ ಅದು ಏನೂ ಇಲ್ಲ. ಅದು ಜೀವ ವೈವಿಧ್ಯತೆಯನ್ನು, ನಮ್ಮ ತೋಟದಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದ್ರಿಂದನೇ ಅದನ್ನು ತುಂಬ ಪರಿಣಾಮಕಾರಿಯಾಗಿ ಹತೋಟಿಯಲ್ಲಿ ಇಡ್ಬೋದು. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ತೀನಿ. ಸೊ ಹಾಗಾಗಿ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.